ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ಮಾತ್ರ ಸಿಕ್ಕಾಪಟ್ಟೆ ತುಂಬ ಯೂಸ್ಫುಲ್ ಆದ ವಿಡಿಯೋ ಇದು. ನಿಮಗೆ ಈ ಲಾಸ್ಟ್ ತನಕ ನೋಡಿದರೆ ಏನಾದರೂ ಒಂದು ಐಡಿಯಾ ಸಿಕ್ಕುತ್ತೇನೋ ನೋಡಿ. ತುಂಬ ಜನ ಕೇಳಿದಂಥ ಕ್ವಶನಿಗೆ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಗಾರ್ಡನನ್ನು ಸುಂದರವಾಗಿ ಇಟ್ಕೊಳ್ಳೋದು ಹೇಗೆ ಇದ್ದಿದ್ರಲ್ಲೇ, ಅಂದರೆ ಅದಕ್ಕೆ ಹೊಸದಾಗಿ ನಾವೇನು ಸಾವಿರಾರು ಗಟ್ಟಲೆ ಖರ್ಚು ಮಾಡಲಾರ್ದೆ ನಾವು ಮನೇಲೇ ಬೇಡ ಅಂತ ಬಿಸಾಕೋ ವಸ್ತುಗಳಿಂದ ಹೇಗೆಲ್ಲ ನಾವು ಮನೇನ ಸುಂದರವಾಗಿ ಇಟ್ಕೊಬೋದು, ಒಂದು 4 ಜನ ಮನೆಗೆ ಬಂದವಾಗ ಒಂದು ಅಟ್ರಾಕ್ಷನ್ ಹೇಗೆ ಇಟ್ಕೊಬೇಕು ನಮ್ಮ ಗಾರ್ಡನ್ ಬಗ್ಗೆ ಇವತ್ತಿನ ನನ್ನ ವಿಡಿಯೋ ಇದೆ. ನಿಮಗೆ ಇಂಟ್ರೆಸ್ಟ್ ಇತ್ತಂದ್ರೆ ನೋಡಿ, ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡಿಬಿಡಿ. ಬೇಕು ಅಂದರೆ ಮಾತ್ರ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ನಾನು ಎಲ್ಲ ಪಾಯಿಂಟ್ಸು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ, ಓಕೆನಾ? ನೋಡಿ, ಯಾವುದೇ ಆಗಲಿ ನಾವು ಸ್ವಲ್ಪ ಚಂದ ಮಾಡ್ಕೊಬೇಕಂತೇಳಿದರೆ ಒಂದು ಮೆಥಡ್ ಏನಂದರೆ ಫ್ರೀ ಆಫ್ ಕಾಸ್ಟ್. ಇನ್ನೊಂದೇನೆಂದರೆ ಸ್ವಲ್ಪ ಖರ್ಚು ಮಾಡಿಬಿಟ್ಟು ತುಂಬ ಬೆನಿಫಿಟ್ ತಗೊಳ್ಳೋದು. ನಾನೇನು ಮಾಡಿದೆ, ಸ್ವಲ್ಪ ಖರ್ಚು ಮಾಡಿಬಿಟ್ಟು ತುಂಬ ಬೆನಿಫಿಟ್ ದಾರಿ ಹಿಡ್ಕೊಂಡಿದ್ದೀನಿ. ನಾನು ಏನು ತಗೊಂಡಿದ್ದೀನಿ ಫಸ್ಟ್ ನಿಮಗೆ ತೋರಿಸಿದ್ದೆ ಅಕ್ರಿಲಿಕ್ ಕಲರ್, ಅಂದರೆ ಫ್ಯಾಬ್ರಿಕ್ ಪೇಂಟ್ ಅಂತಾರೆ. ಆಮೇಲೆ ಬ್ರಷ್ಗಳು ಒಂದೆರಡು ಸೆಟ್ ತರಿಸಿದ್ದೀನಿ ನಾನು. ಸಣ್ಣ ಸಣ್ಣದು ಅದು ವೈಟ್ ಥರದ್ದು ಒಂದು ಸೆಟ್ಟು, ಆಮೇಲೆ ಇನ್ನೊಂದು ಥರದ್ದು ಒಂದು ಸೆಟ್ಟು. ಇದು ಯಾಕೆ 2 ಸೆಟ್ ತರಿಸಿದೆ ಅಂದರೆ ಒಂದೊಂದು ನನಗೆ ಸೈಜ್, ಅದು ಬ್ರಷ್ ಇರುತ್ತೆ ನೋಡಿ, ಅದಕ್ಕೊಂದು ನಂಬರ್ಸ್ ಇರುತ್ತೆ, ಸೈಜ್ ಇರುತ್ತೆ. ಸಣ್ಣದು ಬರಿಬೇಕಾಗುತ್ತೆ ಒಂದೊಂದು ಸತಿ ಸ್ವಲ್ಪ ದಪ್ಪ ಬೇಕಾಗುತ್ತೆ. ಅದಕ್ಕೋಸ್ಕರ ಕೆಲವು ಸೈಜ್ಗಳದ್ದು ಬ್ರಷ್ದು ಒಂದು ಸೆಟ್ಟು. ಇಲ್ಲಮ್ಮ ನಾವು ಮನೇಲಿ ಇದು ಅದನ್ನು ಯೂಸ್ ಮಾಡ್ತೀವಿ ಅಂದರೆ ಅದು ಕೂಡ ಓಕೆ, ನೋ ಪ್ರಾಬ್ಲಮ್. ಎಲ್ಲ ದುಡ್ಡು ಕೊಟ್ಟೇ ತರಬೇಕಂತೇನಿಲ್ಲ. ಆಮೇಲೆ ಮಾಮೂಲಿ ನಮ್ದು ಏಷಿಯನ್ ಪೇಂಟ್ ಇರುತ್ತಲ್ಲ ಅದು. ಈಗ ಫಸ್ಟ್ ನಾನು ನಿಮಗೆ ಗಡಿಗೆನ ಹೇಗೆ ಮಾಡೋದು ಅಂತ ಹೇಳ್ತೀನಿ, ಅಂದರೆ ಮಣ್ಣಿನ ಮಡಿಕೆಗೆ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಿಮಗೆ ಗೊತ್ತಿಲ್ಲ ಅಂತಲ್ಲ, ನಾನು ಮಾಡಿದ್ದು ಹೇಗೆ ಅಂತ ಮಾತ್ರ ತೋರಿಸ್ತೀನಿ ನಿಮ್ಗೆ, ಓಕೆನಾ? ಈಗ ನಮ್ಮ ಮನೆಯಲ್ಲಿ ಮಣ್ಣಿನ ಮಡಿಕೆಗಳು ಇರುತ್ತೆ, ಅದು ಯಾವುದು ಬೇಕಾದಷ್ಟು ಸೈಜಲ್ಲೆಲ್ಲ ಇರುತ್ತೆ. ನೋಡಿ, ನನ್ನ ಹತ್ರ ಇರೋದು ಇಲ್ಲಿ ನೀರು ಕುಡಿಯೋ ಮಡಿಕೆಗಳಿವು. ಪ್ರತಿ ವರ್ಷ ನಾವು ಸಮ್ಮರಲ್ಲಿ ಏನು ಮಾಡ್ತೀವಿ ಅಂದರೆ ಹೊಸ ಮಡಿಕೆ ತರ್ತೀವಿ. ನಾವು ಫ್ರಿಜ್ಜಲ್ಲಿರೋ ನೀರು ಕುಡಿಯಲ್ಲ, ಅದಕ್ಕೆ ಏನು ಮಾಡ್ತೀವಿ, ಹೊಸ ಮಡಿಕೆ ತಂದುಬಿಟ್ಟು ಅದರಲ್ಲಿ ನೀರು ತುಂಬಿಸಿಟ್ಕೊಂಡ್ಬಿಟ್ಟು ಕುಡಿತೀವಿ. ಅದು ನಮಗೆ ನವಂಬರ್ ಡಿಸೆಂಬರ್ ತನಕ, ನೀವು ಒಂದು ಅಕ್ಟೋಬರ್ ನವಂಬರ್ ತನಕ ಯೂಸ್ ಮಾಡ್ತೀವಿ. ಆಮೇಲೆ ಚಳಿಗಾಲ ಸ್ಟಾರ್ಟ್ ಆದ ತಕ್ಷಣ ಅದನ್ನ ಪಕ್ಕಕ್ಕೆ ಇಟ್ಬಿಡ್ತೀವಿ. ಅದನ್ನು ನಾನು ಏನು ಮಾಡಿದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಏನು ಮಾಡಿದ್ದೀನಿ, ಏಷಿಯನ್ ಪೇಂಟ್ ಹಾಕಿದ್ದೀನಿ, ಬ್ಲ್ಯಾಕ್ ಕಲರ್ ಹಾಕಿದ್ದೀನಿ. ಆಮೇಲೆ ಅದ್ರ ಮೇಲೆ ನಾನು ಇಲ್ಲಿ ನೋಡಿ ಗೋಲ್ಡ್ ಕಲರ್ ಅಕ್ರಿಲಿಕ್ ಕಲರ್ ಹಾಕಿದ್ದೀನಿ. ನನಗೆ ಡಿಸೈನ್ ಅಂತ ದೊಡ್ಡದನ್ನು, ನಾನು ಆರ್ಟಿಸ್ಟ್ ಅಲ್ಲ, ನಾನು ಡಿಸೈನ್ ಜಾಸ್ತಿ ಬರಲ್ಲ, ಬರೀ ಚುಕ್ಕೆ ಇಡೋಕ್ಕೆ ಮಾತ್ರ ಬರುತ್ತೆ ನನಗೆ. ನೋಡಿ, ಅದನ್ನು ಮಾತ್ರ ಚುಕ್ಕೆ ಇಟ್ಕೊಂಡೇ ಹೋಗಿದ್ದೀನಿ ನಾನು. ಕಲರ್ಫುಲ್ಲಾಗಿ ಮಾಡ್ತಿದ್ದೀನಿ. ಮುಖ್ಯವಾಗಿ ನಾವು ಯಾವುದೇ ಥರ ಡಿಸೈನ್ ಮಾಡಬೇಕಿದ್ರೆ ನಮಗೆ ಹೇಗೆ ಡಿಸೈನ್ ಹಾಕ್ತೀವಂತಲ್ಲ, ಕಲರ್ ಕಾಂಬಿನೇಷನ್ ಹೇಗೆ ಕೊಡ್ತೀವಿ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಬ್ಲ್ಯಾಕ್ ಬ್ಯಾಕ್ಗ್ರೌಂಡಿಗೆ ಈ ಗೋಲ್ಡ್ ಕಲರು ಪ್ಲಸ್ ಈ ಥರ ಬ್ಲೂ ಯೆಲ್ಲೋ ಇಂಥದ್ದೆಲ್ಲ ಕಾಣಿಸ್ದವಾಗ ಸುಂದರವಾಗಿ ಕಾಣಿಸುತ್ತೆ. ಅದೇ ಯೆಲ್ಲೋ ಕಲರ್ ಮಡಿಕೆ ಇದೆ ಅಂದ್ಕೊಳ್ಳಿ, ಅಂದರೆ ಇದು ಬ್ಯಾಕ್ಗ್ರೌಂಡ್ ನಾನು ಏನು ಮಾಡಿದ್ದೀನಿ ಅಂದರೆ ಯೆಲ್ಲೋ ಕಲರ್ ಹಾಕಿದ್ದೀನಿ. ಇದು ನಮ್ದು ಆಯಿಲ್ ಪೇಂಟ್, ಇದು ಹೊಸ್ಲಿಗೆಲ್ಲ ಹಾಕ್ತೀವಲ್ಲ ಆ ಥರದ್ದು ಯೆಲ್ಲೋ ಕಲರು. ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಇದಕ್ಕೂ ಕೂಡ ಚುಕ್ಕೆನೇ ಇಟ್ಟಿದ್ದೀನಿ. ಸ್ವಲ್ಪ ಡಿಫ್ರೆಂಟ್, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ ಇದೆ. ಒಂದೊಂದಕ್ಕೆ ಒಂದೊಂದು ಥರ ಡಿಸೈನ್ ಹಾಕ್ಕೊಬೋದು, ಇಲ್ಲ ಎಲ್ಲದಕ್ಕೂ ಒಂದೇ ಥರ ಹಾಕ್ಕೊಬೋದು. ಫ್ರೆಂಡ್ಸ್, ನನ್ನದೊಂದು ರಿಕ್ವೆಸ್ಟ್ ಏನಂದರೆ, ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯಮಾಡಿ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟಲ್ಲಿ ಹೇಳಿ. ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾತ್ರ ಕೊಡಲ್ಲಪ್ಪ ನೀವು. ಸಿಕ್ಕಾಪಟ್ಟ ಕಂಜೂಸ್ಗಳು ನನ್ನ ಫ್ರೆಂಡ್ಸ್ ಆದರೆ ಅಲ್ವಾ, ಹೌದಲ್ವಾ? ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ. ನಿಮ್ಗೆ ಇಷ್ಟ ಆದರೂ ಹೇಳಿ, ಇಷ್ಟ ಆಗದಿದ್ರೂ ಪರವಾಗಿಲ್ಲ, ಹೇಳಿ, ನಂಗೊಂದು ಮಾತು ಹೇಳಿ. ಅಕ್ಕ ಇಷ್ಟ ಆಯಿತು, ಅಕ್ಕ ಇಷ್ಟ ಆಗಲಿಲ್ಲ, ಇದು ನನಗೆ ಇಷ್ಟ ಆಗಿಲ್ಲ, ಇದನ್ನು ಹೀಗೆ ಮಾಡ್ಬೋದಿತ್ತು ಅಂತ ಹೇಳಿದರೆ ನಾನು ನೆಕ್ಸ್ಟ್ ಟೈಮ್ ಮಾಡ್ತಾ ನಾನು ಅದನ್ನ ಬೇರೆ ಈ ಥರ ಮಾಡೋಕ್ಕೆ ಆಲೋಚನೆ ಮಾಡ್ತೀನಿ. ಆಮೇಲೆ ನಾವು ಅಕ್ರಿಲಿಕ್ ಕಲರಲ್ಲಿ ಡಿಸೈನ್ ಹಾಕಿದ್ದೀವಲ್ಲ, ಇದು ಒಣಗಿದ್ರ ಮೇಲೆ ಆಮೇಲೆ ವಾರ್ನಿಷ್ ಹಾಕಬೇಕು. ವಾರ್ನಿಷ್ ಹಾಕ್ಬೇಕಂತೇಳಿದರೆ ಈ ವಾರ್ನಿಷ್ ಹಾಕೋದ್ರಿಂದ ಲೈಫ್ ಚೆನ್ನಾಗಿರುತ್ತೆ. ಅಂದರೆ ನಮಗೆ 2 ವರ್ಷ ಬರುವಂಥದ್ದು ವಾರ್ನಿಷ್ ಹಾಕಿದವಾಗ 4-5 ವರ್ಷ ಬರುತ್ತೆ. ಇನ್ನೊಂದೇನೆಂದರೆ, ನಾವು ಇಲ್ಲಿ ಫ್ಯಾಬ್ರಿಕ್ ಪೇಂಟ್ ಯೂಸ್ ಮಾಡ್ತಿದ್ದೀವಲ್ಲ, ಅಂದರೆ ಅಕ್ರಿಲಿಕ್ ಕಲರು, ಇದು ಮಳೇಲಿ ಹೊರಗಡೆ ಇಟ್ಟವಾಗ, ಔಟ್ಡೋರಲ್ಲಿ ಇಟ್ಟವಾಗ ಸ್ವಲ್ಪ ಬಿಸಿಲಿಗೆ ಮಳೆಗೆಲ್ಲ ಡಲ್ಲಾಗಿ ಹೋಗುತ್ತೆ. ಅದಕ್ಕೋಸ್ಕರ ಒಂದು ನಾವು ಅದಕ್ಕೆ ವಾರ್ನಿಷ್ ಕೊಡ್ಬೇಕು. ನೋಡಿ, ಅದು ಆ ವಾರ್ನಿಷ್ ಕೊಟ್ಟಿದ್ದು, ಇದು ವಾರ್ನಿಷ್ ಹಾಕ್ಲಾರ್ದಿದ್ದು. ನೋಡಿ, ರೆಡ್ ಕಲರ್ ಎಷ್ಟು ಡಿಮ್ಮಾಗಿ ಕಾಣಿಸುತ್ತೆ ನೋಡಿ, ಶೈನಿಂಗ್ ಇರಲ್ಲ. ವಾರ್ನಿಷ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಫುಲ್ ಶೈನಿಂಗ್ ಇರುತ್ತೆ, ಓಕೆನಾ? ಇದೇ ಡಿಫ್ರೆನ್ಸ್ ವಾರ್ನಿಷ್ ಹಾಕೋದ್ರಿಂದ. ಇದು ಕೂಡ ಇದನ್ನು ನಾವು ಬೇಕಾದ ಕಡೆ ಇಟ್ಕೊಬೋದು, ಅಂದರೆ ನಾವು ಇಂಡೋರಲ್ಲಿ ಕೂಡ ಯೂಸ್ ಮಾಡ್ಕೊಬೋದು, ಮನೇಲಿ ಅಥವಾ ಬಾಲ್ಕನಿಲಿ ಇಂಥ ಕಡೆ ಎಲ್ಲ ಯೂಸ್ ಮಾಡ್ಕೊಬೋದು. ಇಲ್ಲ ನಮ್ಮ ಗಾರ್ಡನಲ್ಲಿ ಕೂಡ ನಾವು ಗಿಡನೂ ನೆಡ್ಬೋದು. ಇಲ್ಲಾಂದರೆ ಸುಂದರವಾಗಿ ಒಂದು ಕಡೆ ಇಟ್ಟರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲದಕ್ಕೂ ಒಂದೇ ಕಲರ್ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಮಾತ್ರ ಬೇರೆ ಕಲರ್ ಹಾಕಿದ್ದೀನಿ. 1-2-3 ಬ್ಲ್ಯಾಕು, ಒಂದು ಯೆಲ್ಲೋ, ಒಂದು ರೆಡ್, ಈ ಥರ
ಅದು ನೋಡೋಕ್ಕೆ ನನಗೊಂದು ಸ್ವಲ್ಪ ಇಷ್ಟ ಅನ್ಸುತ್ತೆ, ನಾನು ಹಂಗೆ ಮಾಡಿದೆ. ನಿಮಗೆ ಇಷ್ಟ ಆಗ್ಲಾರ್ದಿದ್ರೆ ಬೇರೆ ಥರ ಮಾಡ್ಕೊಳ್ಳಿ. ಈ ಕಡೆ ಇರೋದು ಫಸ್ಟ್ ಮಾಡಿದ್ದು, ಈ ಫಸ್ಟ್ ಬ್ಲ್ಯಾಕ್ ಕಲರ್ದು, ಈ ರೆಡ್ ಪಕ್ಕದಲ್ಲಿದೆಯಲ್ಲ ಅದು, ಇವು 4 ಒಂದೇ ಸರ್ತಿ ಮಾಡಿದ್ದು. ಫಸ್ಟ್ ಮಾಡಿದ್ದು ಬೇರೆ ಥರ ಬಂದಿದೆ, ಇವೆಲ್ಲ ಚುಕ್ಕೆ 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 ಇಟ್ಬಿಟ್ಟು ಇದು ಮಾಡಿಬಿಟ್ಟಿದ್ದೀನಿ. ಅದು ಫಸ್ಟಿಂದು ಚುಕ್ಕೆನೆ. ಓಕೆ, ಹೇಗದು ಮಣ್ಣಿನ ಮಡಿಕೆನ ಯೂಸ್ ಮಾಡೋದು ತೋರಿಸಿದೆ. ಈಗ ನೆಕ್ಸ್ಟು ನಮ್ಮ ಹತ್ರ ಈ ಥರ ಡಬ್ಬಗಳು ಬರ್ತಾ ಇರುತ್ತೆ. ಮೊಸರು ಡಬ್ಬ ಆಗಿರ್ಬೋದು, ಬಿರಿಯಾನಿ ಡಬ್ಬ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ನಾವು ಹೊರಗಡೆಯಿಂದ ಆರ್ಡ್ರ್ ಕೊಟ್ಟು ತರಿಸಿದವಾಗ ಈ ಥರ ಡಬ್ಬಗಳು ಬರ್ತಾ ಇರುತ್ತೆ ನಮಗೆ. ಇದೊಂದು ಅರ್ಧ kg ಡಬ್ಬ ಇದು. ಅಂದರೆ ಮೊಸರದ್ದು 1 kg, ನಮಗೊಂದು ಅರ್ಧ ಲೀಟ್ರ್ ಡಬ್ಬ, 1 ಲೀಟ್ರ್ ಡಬ್ಬ, ಪೇಂಟ್ದಾರು 1 ಲೀಟ್ರ್ ಡಬ್ಬ ಇರುತ್ತಲ್ಲ ಆ ಸೈಜಿಂದ ಇದು. ಇದು ನಮಗೆ ಲೈಫ್ ಒಂದು 3-4 ವರ್ಷ ಇರುತ್ತೆ. ತುಂಬ ಗಟ್ಟಿ ಸ್ಟ್ರಾಂಗ್ ಆಗಿರುತ್ತೆ ಪ್ಲಾಸ್ಟಿಕ್. ಸಾಧಾರಣ ಪ್ಲಾಸ್ಟಿಕ್ ಬೇಗ ಹಾಳಾಗೋದಿಲ್ಲ. ನಾನು ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಒಂದೊಂದು ಕಲರ್ ಕೊಡಬೇಕನ್ನೋ ಉದ್ದೇಶದಿಂದ ಫ್ಯಾಬ್ರಿಕ್ ಪೇಂಟ್ ಅಂದರೆ ಅಕ್ರೆಲಿಕ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಅದು ಅಕ್ರೆಲಿಕ್ ಕಲರ್ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಈ ಮಾಮೂಲಿ ಪೇಂಟಿಗೆ ಹೋಲ್ಸೋಕೆ ಹೋದರೆ. ನೀವು ಎಲ್ಲದಕ್ಕೂ ಒಂದೇ ಕಲರ್ ಕೊಡ್ತೀನಿ ಅಂದರೆ ನೀವು ಅದನ್ನು ಆ ಪೇಂಟೇ ಯೂಸ್ ಮಾಡಿ, ಕಮ್ಮಿ ರೇಟಲ್ಲಿ ಆಗೋಗುತ್ತೆ. ಇಲ್ಲ ಈ ಥರ ನಾವು ಒಂದೊಂದು ಕಲರ್ ಕೊಟ್ಕೊತೀವಿ ಅಂದ್ರೆ ಮಾತ್ರ ಈ ಥರ ಸ್ವಲ್ಪ ದೊಡ್ಡ ಸೈಜ್ ಸಿಕ್ಕುತ್ತೆ ನಮ್ಗೆ ಅಮೆಜಾನಲ್ಲಿ. ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಅದನ್ನು ತಂದ್ಕೊಂಡ್ಬಿಟ್ಟು ನಾವು ಕಲರ್ಫುಲ್ಲಾಗಿ ಮಾಡ್ಕೊಬೋದು. ಅಂದರೆ ಒಂದೊಂದು ಕಲರ್ ಹಾಕಿದರೆ ಅದು ಲುಕ್ ಬೇರೆ ಇರುತ್ತೆ. ಎಲ್ಲದಕ್ಕೂ ಒಂದೇ ಕಲರ್ ಹಾಕಿದರೆ ಆ ಲುಕ್ಕು ಕೂಡ ಬೇರೆ ಇರುತ್ತೆ. ಎರಡೂ ಚಂದನೇ ಕಾಣಿಸುತ್ತೆ, ಚಂದ ಕಾಣಿಸಲ್ಲ ಅಂತ ಏನಿಲ್ಲ. ನನ್ನ ಹತ್ರ ಈ ಥರ ಡಬ್ಬಗಳು ಸಿಕ್ಕಾಪಟ್ಟೆ ಇದ್ದದಕ್ಕೋಸ್ಕರ ಕೆಲವೊಂದು ಡಬ್ಬಕ್ಕೆ ಒಂದೊಂದು ಬಣ್ಣ ಹಾಕಿದ್ದೀನಿ, ಕೆಲವೊಂದು ಡಬ್ಬಕ್ಕೆ ಒಂದೇ ಕಲರ್ ಹಾಕಿದ್ದೀನಿ. ಒಂದೇ ಕಲರ್ ಯಾವುದಕ್ಕೆ ಹಾಕಿದ್ದೀನಿ ಅಂತ ಕೂಡ ನಾನು ತೋರಿಸ್ತೀನಿ, ಓಕೆನಾ. ಇದನ್ನು ಕೂಡ ನಾವು ಇದರಲ್ಲಿ ಸಣ್ಣ ಸಣ್ಣ ಗಿಡಗಳು ನೆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಕಲರ್ ಹಾಕಿದ್ರ ಮೇಲೆ ಈ ಥರ ಕಾಣಿಸ್ತು. ಇದು ಇನ್ನೊಂದೇನಂತ ಹೇಳಿದರೆ, ಅಕ್ರೆಲಿಕ್ ಕಲರ್ ಹಾಕಿದರೆ ಬೇಗ ಒಣಗುತ್ತೆ, ನಮಗೊಂದು 10 ನಿಮಿಷದೊಳಗೆ ಒಣಗೋಗುತ್ತೆ. ಪೇಂಟ್ ಮಾಡಿದರೆ ಮಾತ್ರ ಒಂದು ದಿವಸ ಬಿಟ್ಬಿಡ್ಬೇಕು ಅದನ್ನ, ಆಮೇಲೆ ಮಾರನೇ ದಿವಸನೇ ಅದ್ರ ಮೇಲೆ ಡಿಸೈನ್ ಹಾಕಬೇಕು, ಓಕೆನಾ. ಅದನ್ನ ಮಾತ್ರ ಮರ್ತು ಬಿಡಬೇಡಿ. ಸ್ವಲ್ಪ ನೀವು ಪೇಂಟ್ ಏನಾರು ಹಾಕ್ತಿದ್ರೆ ಅಂತೇಳಿ ಗ್ಲೌಸ್ ಹಾಕ್ಕೊಳ್ಳಿ, ಅವಾಗ ನಿಮ್ಮ ಪೇಂಟ್ ಕೈಗೆ ಗಲೀಜಾಗಲ್ಲ, ತೊಳ್ಕೊಳ್ಳೋ ಕೂಡ ಈಸಿ ಆಗುತ್ತೆ. ಆಮೇಲೆ ನಾನು ಅದು ಅಕ್ರೆಲಿಕ್ ಕಲರ್ ಈ ಡಬ್ಬಿಗೆ ಹಾಕಿದ್ರ ಮೇಲೆ ಎಲ್ಲದಕ್ಕೂ ರಂಗೋಲಿ ಹಾಕಿಬಿಟ್ಟಿದ್ದೀನಿ. ನಾನು ಫಸ್ಟ್ ಹೇಳಿದ್ನಲ್ಲ, ನಂಗೆ ಅಂಥ ದೊಡ್ಡ ಆರ್ಟಿಸ್ಟ್ ಅಲ್ಲ ನಾನು, ನನಗೆ ಅಷ್ಟೆಲ್ಲ ಕೈಯೆಲ್ಲ ತಿರುಗಲ್ಲ ನಾನು ಡಿಸೈನ್ ಎಲ್ಲ ಹಾಕೋಕ್ಕೆ. ರಂಗೋಲಿ ಮಾತ್ರ ನಾನು ಎಲ್ಲೂ ಹಾಕಬಲ್ಲೆ, ಗೋಡೆ ಮೇಲೂ ಹಾಕಬಲ್ಲೆ, ಇಂಥ ಡಬ್ಬದ ಮೇಲೆ ಇಂಥದ್ದೆಲ್ಲ ಹಾಕ್ತೀನಿ. ಅದು ನೆಲದಲ್ಲೆಲ್ಲ ಒಂದೊಂದು ಕಾಲದಲ್ಲಿ ದೊಡ್ಡ ದೊಡ್ಡ ರಂಗೋಲಿ ಹಾಕ್ತಾಯಿದ್ದೆ, ಇವಾಗ ಅಷ್ಟೆಲ್ಲ ತಾಳ್ಮೆ ಇಲ್ಲ. ಅದನ್ನ ಇದಕ್ಕೂ ಕೂಡ ನಾನು ಆಮೇಲೆ ವಾರ್ನಿಷ್ ಹಾಕಿದ್ದೀನಿ ನೋಡಿ. ಎರಡಕ್ಕೂ ಡಿಫ್ರೆನ್ಸ್ ಇದರಲ್ಲೂ ಕೂಡ ಕಾಣಿಸುತ್ತೆ ನಿಮಗೆ. ವಾರ್ನಿಷ್ ಹಾಕಿದರೆ ಪಳ ಹೊಳಿತಾ ಇರುತ್ತೆ, ವಾರ್ನಿಷ್ ಹಾಕಲಿಲ್ಲ ಅಂತ ಹೇಳಿದರೆ ಡಲ್ ಆಗಿರುತ್ತೆ, ಹೊರಗಡೆ ಇಟ್ಟವಾಗ ಬೇಗ ಹಾಳಾಗುತ್ತೆ. ಹೇಳ್ತಿದ್ದೀನಿ ಅನ್ಕೊಂಬೇಡಿ, ಒಂದೊಂದ್ಸರ್ತಿ ಸ್ಕಿಪ್ ಮಾಡ್ತಾ ಇರ್ತಾರಲ್ಲ ಕೆಲವರು, ಅಂಥವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ದನ್ನು ರಿಪೀಟ್ ಮಾಡ್ತಾ ಇದ್ದೀನಿ, ಓಕೆನಾ. ನೋಡಿ, ಅಕ್ರೆಲಿಕ್ ಹಾಕಿ ಒಣಗಿದ್ರ ಮೇಲೆ ಒಂದು ಕೋಟು ಅದು ಒಣಗಿಬಿಟ್ಟು ಅದ್ರ ಮೇಲೆ ಇನ್ನೊಂದು ಕೋಟ್ ಕೂಡ ಹಾಕ್ಬೋದು ನಾವು ವಾರ್ನಿಷ್, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ವಾರ್ನಿಷ್ ಅಂಥದ್ದೇನು ದೊಡ್ಡದೇನು ರೇಟ್ ಏನು ಇರಲ್ಲ ಅದಕ್ಕೆ. ಇದೇ ನಮಗೆ ಏಷ್ಯನ್ ಪೇಂಟ್ ಆದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಆ ಪೇಂಟಲ್ಲಿ ಕೂಡ ಕಮ್ಮಿ ರೇಟಿನ ಕೂಡ ನಿಮಗೆ ಸಿಕ್ಕುತ್ತೆ. ಈಗ ಏಷ್ಯನ್ ಪೇಂಟ್ 200 ಆದರೆ 150 130 ಕೂಡ ನಮಗೆ 1 ಲೀಟ್ರ್ ಡಬ್ಬ ಸಿಕ್ಕುತ್ತೆ, ಅರ್ಧ ಲೀಟ್ರ್ ಡಬ್ಬ ಸಿಕ್ಕುತ್ತೆ, ಅದು ತಂದು ಇಟ್ಕೊಬೋದು. ಇಲ್ಲಿ ನೋಡಿ, ಇಲ್ಲಿ ಕೆಲವು ಡಬ್ಬಗಳಿಂದ ನಾನು ಬ್ಯಾಕ್ ಕಲರ್ ಆಗಿ ಪೇಂಟ್ ಹಾಕಿದ್ದೀನಿ. ಇದು ಮಾಮೂಲಿ ಹೊಸಲಿಗೆಲ್ಲ ಹಾಕ್ತಾರಲ್ಲ ಆಯಿಲ್ ಪೇಂಟ್, ಅದು ಇದು. ಅದರ ಮೇಲೆ ನಾನೊಂದು ಸ್ವಲ್ಪ ಈ ಕಾರ್ಟೂನ್ ಟೈಪಲ್ಲಿ ಕ್ರಿಯೇಟ್ ಮಾಡೋಣ ಅಂತ ಈ ಥರ ಪ್ಲ್ಯಾನ್ ಮಾಡಿದೆ. ಕೆಲವೊಂದಕ್ಕೆ ಒಂದು 8-9 ಡಬ್ಬಕ್ಕೆ ಇದನ್ನು ನಾನು ಏನು ಮಾಡಿದ್ದೀನಿ, ಫಸ್ಟು ಪೆನ್ಸಿಲಲ್ಲಿ ಕೈಯಲ್ಲಿ ಫಸ್ಟು ಡ್ರಾ ಮಾಡ್ಕೊಂಡಿದ್ದೆ. ಯಾಕಂದ್ರೆ ನನಗೆ ಫ್ರೀ ಹ್ಯಾಂಡಾಗಿ ಬರಲ್ಲ ನನಗೆ ಹಾಗೆ ಹಾಕೋಕ್ಕೆ. ಫ್ರೀ ಹ್ಯಾಂಡಾಗಿ ಕೆಲವ್ರು ಹಾಕೋರು ಇರ್ತಾರೆ ತುಂಬ ಚೆನ್ನಾಗಿದ್ದು ಆರ್ಟಿಸ್ಟ್ಗಳು, ಅಂಥವ್ರು ಡೈರೆಕ್ಟಾಗಿ ಹಾಕ್ಬೋದು. ಇಲ್ಲ ನನ್ನಂಗೆ ಬರಲ್ಲ ಅನ್ನೋರು ಮಾತ್ರ ಈ ಥರ ಒಂದು ಪೆನ್ಸಿಲಲ್ಲಿ ಫಸ್ಟ್ ಹಾಕ್ಕೊಂಡು ನೋಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಅದ್ರ ಮೇಲೆ ನಾವು ಕಲರ್ ಹಾಕ್ಬೋದು. ಇಲ್ಲ ಅಂತ ಹೇಳಿದರೆ ಆ ಎದ್ದೋ ಹಾಕಿದ್ವಿ ಅಂದ್ಕೊಳ್ಳಿ, ಅಷ್ಟೋ ತನಕ ಕಷ್ಟಪಟ್ಟಿದ್ದು ಕೂಡ ವೇಸ್ಟ್ ಆಗೋಗುತ್ತೆ. ಅದಕ್ಕೆ ಸ್ವಲ್ಪ ಜಾಗ್ರತೆಯಾಗಿ ನಾವು ಆಲೋಚನೆ ಮಾಡ್ಕೊಂಡ್ಬಿಟ್ಟು, ಇಂಥದ್ದೆಲ್ಲ ನಮಗೆ ಗೂಗಲಲ್ಲಿ ಸಿಕ್ಕುತ್ತೆ ಡಿಸೈನ್ ಎಲ್ಲ, ಬೇಕಾದಂಗೆ ತಗೊಂಡ್ಬಿಟ್ಟು ನಾವು ಅದನ್ನ ಕಾಪಿ ಮಾಡ್ಕೊಬೋದು, ಅಂದರೆ ಅದು ನೋಡಿ ಮಾಡ್ಬೋದು. ನೋಡಿ, ಕೆಲವುದಕ್ಕೆಲ್ಲ ಅಚ್ಚು ಮಾಡ್ಕೊಂಡಿದ್ದೀನಿ ನಾನು. ಯಾಕಂತ ಹೇಳಿದರೆ ಈ ಕಣ್ಣಾಗಲಿ ಬಾಯಿ ಆಗಲಿ ಇಂಥದ್ದೆಲ್ಲ ಎರಡೂ ಒಂದೇ ಸೈಜ್ ಬರಬೇಕಂದ್ರೆ ನಮ್ಮ ಹತ್ರ ಹಚ್ಚಿದ್ರೆ ಎರಡೂ ಸೈಡಿಗೆ ಒಂದೇ ಥರ ಬರುತ್ತೆ. ಇಲ್ಲಾಂದರೆ ಒಂದು ಕಣ್ಣು ದೊಡ್ಡದು, ಒಂದು ಕಣ್ಣು ಸಣ್ಣದು, ಒಂದ್ರದ್ದು ಬಾಯಿ ದೊಡ್ಡದು, ಒಂದ್ರದ್ದು ಬಾಯಿ ಸಣ್ಣದು, ಈ ಥರ ಎಲ್ಲ ಆಗುತ್ತೆ. ಅದು ಆಗಬಾರ್ದು ಅಂತ ಅಚ್ಚು ತಯಾರು ಮಾಡ್ಕೊಂಡು ಕಟ್ ಮಾಡಿಬಿಟ್ಟು ಅದನ್ನು ಪೆನ್ಸಿಲ್ ಮೇಲೆ ಇಟ್ಕೊಂಡ್ಬಿಟ್ಟು ಪೆನ್ಸಿಲಲ್ಲಿ ಡ್ರಾ ಮಾಡಿ ಆಮೇಲೆ ಅಕ್ರೆಲಿಕ್ ಕಲರ್ ಹಾಕಿದ್ದೀನಿ ನೋಡಿ. ಇವೆಲ್ಲ ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಒಂದೊಂದು ಥರ ನನಗೆ ಅಲ್ಲಿ ಗೂಗಲಲ್ಲಿ ಕಾಣಿಸಿದ್ದೆಲ್ಲ ತೆಗೆದ್ಬಿಟ್ಟು ಡ್ರಾ ಮಾಡಿ ಹಾಕಿದ್ದೀನಿ ನೋಡಿ. ಅದಕ್ಕೆ ಕನ್ನಡಕ ಹಾಕ್ಕೊಂಡಿದೆ ಪಾಪದ್ದು. ಇದು ನೋಡಿ, ಪಾಪ ಭಯಂಕರವಾಗಿ ಮೇಲ್ಗಡೆ ನೋಡ್ತಾ ಇದೆ. ಇದು ನೋಡಿ, ಒಂಥರ ತುಂಟುವಾಗಿ ಕಣ್ಣು ಹೊಡಿತಾ ಇದೆ.
ತುಂಟತನದಿಂದ ನೋಡಿ ಇದೊಂದು ಖುಷಿಲಿದೆ. ಇದ್ರ ಮೂಗು ನೋಡಿದ್ರೆ ಹಾರ್ಟ್ ಶೇಪಲ್ಲಿದೆ. ಈ ಹಾರ್ಟ್ ಶೇಪಿಂದೇ ನಾನು ಕಟ್ ಮಾಡ್ಕೊಂಡಿದ್ದು ಮುಂಚೆ. ಇದನ್ನ ನಾವು ಆಮೇಲೆ ಅದಕ್ಕೆ ವಾರ್ನಿಷ್ ಹಾಕ್ಬಿಟ್ಟು ಹೊರಗಡೆ ಇಟ್ಕೊಂಡ್ಬಿಟ್ಟು ಒಂದು ಡ್ರೈನೇಜ್ ಹೋಲ್ ಮಾಡಿ ಬೇಕಾದ್ದು ಗಿಡ ನೆಟ್ಕೊಬೋದು. ಇದು ನೋಡಿ ಎಷ್ಟು ಚಂದ ಕಾಣಿಸುತ್ತೆ ನೋಡಿ. ಈ ನಮ್ಮ ಬಾಲ್ಕನಿ ಇದ್ದವರಿಗೆ ಅಥವಾ ಮನೆ ಎದುರುಗಡೆ ಈ ತರ ಏನಾದ್ರು ಇದ್ರೆ ಅಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಏನೋ ಸ್ಟ್ಯಾಂಡ್ ಗಿಂಡ್ ಮೇಲೆ ಇಂಥದ್ದು ಇದಕ್ಕೆ ಯಾವುದೇ ತರ ಗಿಡ ಹಾಕ್ಬೋದು ನಾವು. ಪರ್ಮನೆಂಟ್ ಆಗಿ ಇದು ಬೇಕಂತ ಹೇಳಿದ್ರೆ ಈ ಜಡೆ ಪ್ಲಾಂಟ್ ಇಂಥದ್ದೆಲ್ಲ ಹಾಕೊಬಹುದು. ಆಮೇಲೆ ಈ ಕೆಳಗಡೆ ಕಾಂಪೌಂಡ್ ಕಾಣಿಸುತ್ತಲ್ಲ, ಇದಕ್ಕೂ ಕೂಡ ರಂಗೋಲಿ ನಾನೇ ಹಾಕಿದ್ದು. ಇದು ವಿಡಿಯೋ ತೆಗ್ದಿದ್ದಿಲ್ಲ, ಅದಕ್ಕೋಸ್ಕರ ಬಾಯಲ್ಲೇ ಹೇಳ್ತಾ ಇದ್ದೀನಿ ನಾನು. ಇದನ್ನು ನಾವು ಫಸ್ಟಿಗೆ ಚಾಕ್ ಪೀಸಲ್ಲಿ ಡಿಸೈನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪೇಂಟ್ ಮಾಡ್ಬೇಕು. ಈ ವೈಟ್ ಪೇಂಟ್ ಮಾತ್ರ ಮಾಮೂಲಿ ಇದೆ, ಅಕ್ರಲಿಕ್ ಕಲರ್ ಅಲ್ಲ ಇದು. ಓಕೆ, ಈಗ ನಾವು ಇನ್ನೊಂದು ಬಿಸಾಕ್ತಾ ಇರೋದು ಯಾವ್ದು ಜಾಸ್ತಿ ಬಿಸಾಕ್ತೀವಿ ಅಂದ್ರೆ ವಾಟರ್ ಬಾಟ್ಲು ಎಲ್ಲರ ಮನೇಲೂ ತಗೊಂಡ್ ಬಂದಿರ್ತೀವಿ. ತುಂಬಾ ಸರ್ತಿ ಏನಾಗುತ್ತೆ ಅಂದ್ರೆ ಈ ವಾಟರ್ ಬಾಟ್ಲ್ ತಂದವಾಗ ಸ್ವಲ್ಪ ದಿವಸ ಆದ್ರ ಮೇಲೆ ವಾಸನೆ ಬರೋದು, ಇಲ್ಲ ಅಥವಾ ಸೋರೋದು, ಅಥವಾ ಒಂಚೂರು ಏನಾದ್ರು ಒಡೆದೋಗೋದು, ಕ್ರ್ಯಾಕ್ ಬರೋದು, ಇಂಥದ್ದೆಲ್ಲ ಆಗ್ತಾ ಇರತ್ತೆ. ನನ್ನ ಹತ್ರ 4 ಸ್ಟೀಲ್ ಬಾಟ್ಲಿಗಳು ತಂದಿದ್ದಿತ್ತದು. ಅದೇನಾಗಿದೆ, ಅದು ಜಾಸ್ತಿ ರೇಟ್ ಕೊಟ್ಟೆ ತಗೊಂಡಿದ್ದು. ಆದ್ರೆ ಮಾತ್ರ ನಮ್ಮ ಇದಕ್ಕೆ ಒಳಗಡೆ ತುಕ್ಕಿಡ್ದಂಗೆ ಆಯ್ತು. ಅದು 1-2 ಸರ್ತಿ ಯೂಸ್ ಮಾಡೋರಷ್ಟಕ್ಕೆ ತುಕ್ಕಿಡ್ದಂಗೆ ಆಯ್ತು. ಅಂದ್ರೆ ಹೊರಗಡೆ ಚೆನ್ನಾಗಿದೆ, ಒಳಗಡೆ ಮಾತ್ರ ತುಕ್ಕಿಡ್ದಂಗೆ ಆಯ್ತು. ಅದಕ್ಕೋಸ್ಕರ ಏನ್ ಮಾಡಿದ್ವಿ ಅಂದ್ರೆ ಪಕ್ಕಕ್ಕೆ ಹಾಕ್ಬಿಟ್ಟಿದೀವಿ. ಇಂಥದ್ದೆಲ್ಲ ನಾವು ಪಕ್ಕಕ್ಕೆ ಹಾಕ್ದಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ಟೋರ್ ರೂಮ್ ಒಳಗೆ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಯಾವಾಗ್ಲಾರು ನನ್ನ ಮನ್ಸು ಬಂದವಾಗ ಈ ತರ ಕೂತ್ಕೊಂಡ್ಬಿಟ್ಟು ಟಿವಿ ನೋಡ್ತಾ ಬರ್ಕೊಂತ ಕೂತಿರ್ತೀನಿ ನಾನು. ನನ್ಗದೊಂದು ಹಾಬಿ ಇದು, ಈ ತರದ್ದು ಚಿತ್ರ ಎಲ್ಲ ಬಿಡಿಸೋದು, ಏನೋ ಒಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಲಾರ್ದೆ ಈ ತರದ್ದೇನೋ ಮಾಡ್ತಾ ಇರ್ತೀನಿ. ಇಲ್ಲಿ ನಾನು ಒಂದೊಂದಕ್ಕೆ ಒಂದೊಂದು ಕಲರ್ ಯೂಸ್ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು, ಅದು ಬೇಗ ಆಗ್ಬೇಕಂತೇಳಿ ಏನ್ ಮಾಡಿದೀನಿ ಅಂತ ಹೇಳಿದ್ರೆ, ನಾನು ಅಕ್ರಿಲಿಕ್ ಕಲರೇ ಬ್ಯಾಕ್ ಗ್ರೌಂಡಿಗೆ ಕೊಡ್ತಾ ಇದ್ದೀನಿ. ನಾನು ನೋಡಿ ಇಲ್ಲಿ ನೋಡಿ, ಒಂದು ಬ್ಲೂ, ರೆಡ್, ಗ್ರೀನ್, ಬ್ಲ್ಯಾಕ್ ಅಂತ ಹೇಳಿ 4 ಕಲರ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಹಾಕಿದ್ದೆ. ಫಸ್ಟೇ ಹೇಳಿದ್ನಲ್ಲ ನಿಮ್ಗೆ, ಕಲರ್ ಕಾಂಬಿನೇಷನ್ ತುಂಬಾ ಇಂಪಾರ್ಟೆಂಟ್ ಇದ್ದಾಗ. ಇದಕ್ಕೆಲ್ಲ ನಾವು ಯಾವುದೋ ಒಂದು ಡಲ್ ಕಲರ್ ಹಾಕಿದ್ರೆ ನಾವು ಅಷ್ಟೊತ್ತಂಗ ಮಾಡಿದ ಕೆಲಸಗಳೆಲ್ಲ ವೇಸ್ಟ್ ಆಗಿ ಕಾಣಿಸುತ್ತೆ, ಅಟ್ರಾಕ್ಷನ್ ಆಗಿ ಕಾಣಿಸಲ್ಲ. ಅಟ್ರಾಕ್ಷನ್ ಕಲರ್ ಕಾಣಿಸ್ಬೇಕಂತ ಹೇಳಿದ್ರೆ ಬ್ರೈಟ್ ಕಲರ್ನ ನಾವು ತಗೊಬೇಕು. ಬ್ರೈಟ್ ಕಲರ್ನ ತಗೊಂಡ್ರೆ ನಮ್ಗೆ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಾದ್ರ ಮೇಲೆ ಒಣಗಿದ್ರ ಮೇಲೆ ಅದ್ರ ಮೇಲೆ ಡಿಸೈನ್ ಬೇಕಾದ ಡಿಸೈನ್ ಹಾಕೊಬಹುದು. ನೋಡಿ ನಾನು ಇಷ್ಟ ಬಂದಿದ್ದ ಡಿಸೈನ್ ಹಾಕಿದ್ದೀನಿ. ಅದು ಹೇಗಿದೆ ಅಂತ ಮಾತ್ರ ಕೇಳಬೇಡಿ, ಕಲರ್ಫುಲ್ ಆಗಿದೆ ಅಷ್ಟೇ ನನಗೆ ಬೇಕಾಗಿದ್ದು. ಕಲರ್ಫುಲ್ ಆಗಿದ್ರು ಸಾಕು, ನನ್ನ ಕಣ್ಣಿಗೆ ಕಲರ್ಫುಲ್ ಆಗಿ ಕಾಣಿಸ್ಬೇಕದು ಅಷ್ಟೇ ನಾನು ಆಲೋಚನೆ ಮಾಡೋದು. ಅಷ್ಟೇ ಬಿಟ್ರೆ ಆ ಡಿಸೈನ್ ಕ್ರಾಸ್ ಹೋಗಿದ್ಯಾ, ಆ ಕಡೆ ಲೈನ್ ಹೋಗಿದ್ಯಾ, ಈ ಕಡೆ ಲೈನ್ ಹೋಗಿದ್ಯಾ ಅಂಥದ್ದೆಲ್ಲ ನೋಡ್ಕೊಂತ, ಯಾಕಂದ್ರೆ ನನಗೆ ಅಷ್ಟಕ್ಕೆ ಬರಲ್ಲ ಅದಕ್ಕಿಂತ ಜಾಸ್ತಿ. ಅದು ವಿಷಯ ನೋಡಿ. ಈ ತರ ಇದ್ ಮಾಡ್ಬಿಟ್ಟು ಅದು ವಾರ್ನಿಷ್ ಹಾಕಿ ಇಟ್ಟಿದ್ದೆ. ಈಗ ಇನ್ನೂ ಇದನ್ನ ಯೂಸ್ ಮಾಡ್ಲಿಲ್ಲ. ಇದ್ರ ಮೇಲೆ ಇದಕ್ಕೆ ಯಾವುದೇ ತರ ಗಿಡ ಆಗ್ಲಿ ಎಲ್ಲಿ ಇಡ್ಬೇಕಂತ ಇನ್ನೂ ಡಿಸೈನ್ ಮಾಡಿಲ್ಲ, ಮಾಡಿದವಾಗ ಹೇಳ್ತೀನಿ. ಆಮೇಲೆ ಇನ್ನೊಂದು, ನಮ್ಮ ಹತ್ರ ಪೇಂಟ್ ಮಾಡಿದವಾಗ ಪೇಂಟ್ ಡಬ್ಬಗಳು ಸಿಕ್ಕುತ್ತೆ. ಒಂದ್ ವೇಳೆ ನಿಮ್ಮ ಹತ್ರ ಸಿಕ್ಲಿಲ್ಲ ಅಂತ ಹೇಳಿದ್ರೆ, ಈ ಹಳೆ ಸಾಮಾನೆಲ್ಲ ತಗೊಂಡ್ ಹೋಗ್ತಾ ಇರ್ತಾರೆ ನೋಡಿ, ಅವ್ರ ಹತ್ರ ಇಂಥದ್ದೆಲ್ಲ ಇರುತ್ತೆ. ಈ ಐಟಮ್ಸ್ ಎಲ್ಲ ನಿಮಗೆ ನಿಮ್ಮನೆ ಹತ್ರ ಅವ್ರು ಏನಾರು ಬಂದವಾಗ ಅವ್ರಿಗೆ ಒಂಚೂರು ದುಡ್ಡು ಕೊಟ್ರೆ ಸಾಕು, ನಿಮಗೆ ಬೇಕಾಗಿದ್ದೆಲ್ಲ ಇಂಥದ್ದೆಲ್ಲ ಹಳೆ ಸಾಮಾನೆಲ್ಲ ಕೊಟ್ಬಿಡ್ತಾರೆ. ನಮ್ಮ ಮನೇಲೇ ಇರ್ಬೇಕಂತಿಲ್ಲ, ಇಂಥದ್ದು ಕೂಡ ತಂದ್ಕೊಬೋದು ನಾವು. ಓಕೆನಾ? ಈಗ ಈ ತರ ಪೇಂಟ್ ಯೂಸ್ ಮಾಡ್ತೀವಿ ನಾವು ಪೇಂಟ್ ಮಾಡೋದು. ತುಂಬಾ ಪೇಂಟ್ ಡಬ್ಬಗಳು ಬಂದ್ವಿತ್ತು ನಮ್ಗೆ. ಯಾಕಂದ್ರೆ ಕಾಂಪೌಂಡ್ ಕೆಳಗಡೆ ಪಾರ್ಕಿಂಗ್ ಟೈಲ್ಸ್ ಕಲರ್ ಹಾಕಿತ್ತು, ಮತ್ತೆ ಕಾಂಪೌಂಡ್ ವಾಲಿ ಕಲರ್ ಹಾಕಿ ಅಂದ್ರೆ 2 ವರ್ಷ ಕೆಳಗೆ. ಮತ್ತೆ ಆಮೇಲೆ ಟೆರೆಸ್ ಮೇಲೆ ಕಲರ್ ಹಾಕಿದ್ವಿ. ಇವಾಗೆಲ್ಲ ಅದೇನಾಗಿದೆ, ಡಬ್ಬುಗಳೆಲ್ಲ ಸಿಕ್ಕಾಪಟ್ಟೆ ಡಬ್ಬುಗಳೆಲ್ಲ ನನಗೆ ಖಾಲಿ ಆಯ್ತಲ್ಲ. ಖಾಲಿ ಆಗಿದ್ದನ್ನೆಲ್ಲ ನಾನು ಏನ್ ಮಾಡಿದೆ ಅಂದ್ರೆ ಅದು ಬಿಸಾಕ್ಲಾರ್ದೆ ಒಳ್ಳೆ ಡಿಸೈನ್ ಮಾಡ್ಕೊಬೇಕಂತ ಆ ಡಬ್ಬುಗಳನ್ನು ಕೂಡ ನಾನು ಅದಕ್ಕೆ ಬ್ಯಾಕ್ ಗ್ರೌಂಡಿಗೆ ಒಂದು ಕಲರ್ ಹಾಕ್ಬಿಟ್ಟು, ಅಕ್ರಿಲಿಕ್ ಕಲರ್ ಹಾಕ್ಬಿಟ್ಟು ಅದ್ರ ಮೇಲೆ ಡಿಸೈನ್ ಹಾಕಿದೆ. ಇದು ನಮ್ಮ ಟೆರೆಸ್ ಗಾರ್ಡನ್ ನೋಡಿದವರಿಗೆ ಇದೆಲ್ಲ ನಿಮ್ಗೆ ಹಳೆ ಪರಿಚಯನೇ ಗೊತ್ತಿರ್ತದೆ, ಇದೆಲ್ಲ ನೋಡಿರ್ತೀರ ನೀವು. ನೋಡಿ, ಇವೆಲ್ಲ ಪೇಂಟ್ ಡಬ್ಬಗಳು, 1 ಲೀಟರ್ ಪೇಂಟ್ ಡಬ್ಬಗಳು ಇವೆಲ್ಲ. 1 ಲೀಟರ್, ಅರ್ಧ ಲೀಟರ್ ನೆನಪಾಗ್ತಿಲ್ಲ ನೋಡಿ. ಅವೆಲ್ಲ ನಾ ಇಷ್ಟಕ್ಕೆ ಮುಂಚೆ ತೋರಿಸಿದ್ನಲ್ಲ, ಅದೇ ಮೊಸರು ಡಬ್ಬಗಳವೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಟ್ರೆ. ಸರಿ ಆಯ್ತಾ? ಆಮೇಲೆ ಇನ್ನೊಂದು, ನಾವು ಗಾರ್ಡನ್ ಅಲ್ಲಿ ಈ ತರ ಪಾಟ್ಸ್ ಇಟ್ಕೊಂಡಿರ್ತೀವಿ, ಗಿಡ ನೆಟ್ಟಿರ್ತೀವಿ. ಅದು ಏನಾಗುತ್ತೆ ಅಂದ್ರೆ 1 ವರ್ಷಕ್ಕೆ ಡಲ್ ಆಗಿ ಹೋಗುತ್ತೆ ಕಲ್ಲರು. ನೋಡಿ ಯಾವ ತರ ಬಿಳ್ಚ್ ಹೋಗಿದೆ ನೋಡಿ. ಇದನ್ನ ನಾವು ಒಂದ್ ಸ್ವಲ್ಪ ರೀಯೂಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಇದೇ ತರ ನಾವು ಗಿಡ ಎಷ್ಟೇ ಚೆನ್ನಾಗಿರ್ಲಿ, ಗಾರ್ಡನ್ ನೋಡಕ್ ಚೆನ್ನಾಗಿರಲ್ಲ ಈ ತರ ಪಾಟ್ಸ್ ಇಟ್ಟವಾಗ. ಎಲ್ಲೋ ಒಂಥರ ನಮ್ಗೆ ಒಂಥರ ಏನಪ್ಪ ನಮ್ ಗಾರ್ಡನ್ ಈ ತರ ಇದೆ, ಇಷ್ಟೊಂಥರ ಬೋರಿಂಗ್ ಇದೆ ಅನ್ಸಿದವಾಗ ಈ ತರ ನಿಮ್ಮ ಹತ್ರ ಪಾಟ್ ಇದ್ದ ಸ್ವಲ್ಪ ಪುರ್ಸೊತ್ತ ಕೂತ್ಕೊಂಡ್ಬಿಟ್ಟು, ಒಂದ್ ವೇಳೆ ನಿಮಗೆ ಕೈಲಾದ್ರೆ
ಪುರ್ಸೊತ್ತಾಗಿ ಒಂದು ಸ್ಟೂಲ್ ಮೇಲೆ ಇಟ್ಕೊಂಡ್ಬಿಟ್ಟು ಅದನ್ನ ನೀಟಾಗಿ ಫಸ್ಟ್ ಧೂಳೆಲ್ಲ ಒರೆಸ್ಕೊಂಬಿಡಿ. ಯಾಕಂದ್ರೆ ಅಲ್ಲಿ ಮಣ್ಣು ಧೂಳೆಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಪೇಂಟ್ ಹಾಕ್ಬೋದು. ಇದಕ್ಕೆ ಪೇಂಟ್ ಹಾಕಿದಾಗ ಏನಾಗುತ್ತೆ, ಒಂದೇ ಕಲರ್ ಪೇಂಟ್ ಹಾಕಿ, ಇಲ್ಲ ನಮ್ಗೆ ಇಷ್ಟ ಇಲ್ಲ ಅಂದರೆ ಬೇರೆ ಬೇರೆ ಪೇಂಟ್ ಕೂಡ ಹಾಕ್ಕೊಬೋದು. ಒಂದಕ್ಕೆ ಯೆಲ್ಲೋ, ಒಂದಕ್ಕೆ ಗ್ರೀನು, ಒಂದಕ್ಕೆ ಬ್ಲೂ, ಈ ಥರ ಕೂಡ ಕಲರ್ಫುಲ್ಲಾಗಿ ಮಾಡ್ಕೊಬೋದು. ಇಲ್ಲಾಂದರೆ ಒಂದು ಕಲರು, ಇನ್ನೊಂದೆರಡು ಒಂದು ಕಲರ್, ಈ ಥರ ಕೂಡ ಮಾಡ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಗಾರ್ಡನ್ ಏನಂದರೆ ಬೋರ್ಡಿಂದ ಒಂದು ಹೊಸ ಲುಕ್ ಕೊಡುತ್ತೆ ನಮಗೆ. ನಾವು ಬರೇ ಗಿಡ ಬೆಳೆಸಿದ್ವ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಕಣ್ಣಿಗೆ ಕೂಡ ಚಂದ ಕಾಣಿಸ್ಬೇಕು, ನಮಗೂ ಚಂದ ಕಾಣಿಸ್ಬೇಕು. ಆ ಗಾರ್ಡನ್ ನಮ್ಮ ಗಿಡಗಳನ್ನು ನೋಡೋಕೆ ಯಾರಾದರೂ ಬಂದ್ರೆ, ನಮ್ಮ ಫ್ರೆಂಡ್ಸ್ ಇಂಥವ್ರು ಯಾರು ಬಂದರೂ ಕೂಡ ಅಬ್ಬಾ ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ, ನಂಗೆ ಭಾಳ ಇಷ್ಟ ಆಯಿತು ಅಂತ ಹೇಳ್ತಾರಲ್ಲ, ಅದು ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಷ್ಟಾದ್ರು ಕಷ್ಟಪಡ್ಬೋದು ಅನಿಸುತ್ತೆ. ಈಗ ನೋಡಿ, ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಕ್ಕೆ ನಿಮ್ಗೆ ಅಕ್ಕ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತೀರಲ್ಲ, ಆ ಥರ ನೋಡಿ. ಇದು ಏಷ್ಯನ್ ಪೇಂಟು, ಇದು ಟೆರಕೋಟ ಕಲರು. ಟೆರಕೋಟ ಕಲರ್ ನಿಮ್ಗೆ ಒಂದೊಂದು ಸರ್ತಿ ಸ್ವಲ್ಪ ಡಲ್ ಕಲರ್ ಬರುತ್ತೆ, ಅಂದರೆ ಸ್ವಲ್ಪ ಲೈಟ್ ರೆಡ್ ಕಲರ್ ಇರುತ್ತೆ. ನಮಗೆ ಸ್ವಲ್ಪ ಡಾರ್ಕ್ ಕಲರ್ ಬೇಕಂದ್ರೆ ಅದಕ್ಕೊಂಚೂರು ಬ್ಲ್ಯಾಕ್ ಕಲರ್ ಹಾಕ್ಕೊಂಡ್ರೆ ಫುಲ್ ನಿಮಗೆ ಟೆರಕೋಟ ಕಲರ್ ಬರುತ್ತೆ. ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ನೋಡಿದ್ರೆ ಇದು ಟೆರಕೋಟ ಕಲರ್ ನೋಡಿ. ಈ ಸೈಡಿಗೂ ಎಷ್ಟು ಡಿಫ್ರೆನ್ಸ್ ಇದೆ ನಿಮಗೆ ಗೊತ್ತಾಗುತ್ತೆ. ಈ ಥರ ಪೇಂಟ್ ಮಾಡಿಕೊಂಡ್ರೆ ಆ ಪ್ಲಾಸ್ಟಿಕ್ ಅದು ಪಾಟ್ಸು ಬೇಗ ಒಡೆದು ಹೋಗಲ್ಲ, ಬ್ರೇಕ್ ಆಗಲ್ಲ. ಇಲ್ಲ ಅಂತೇಳಿ ಸೀಳು ಬಿಡ್ತಾ ಇರುತ್ತೆ ಬಿಸಿಲಿಗೆ. ಇದು ಏನಂದರೆ ಬಿಸಿಲಿಂದ ಕೂಡ ಕಾಪಾಡೋಕ್ಕೆ ಒಂದು ಸಾಧನವಾಗಿ ಕೂಡ ನಾವು ಯೂಸ್ ಮಾಡ್ಕೊಬೋದು ಈ ಪೇಂಟನ್ನು. ಇಲ್ಲಿ ಕೆಲವೊಂದು ಸರ್ತಿ ಕೆಳಗಡೆ ಒಂದು ಕಲರ್ ಹಾಕಿ ಮೇಲ್ಗಡೆ ಇನ್ನೊಂದು ಕಲರ್ ಹಾಕ್ಬೋದು. ಅಂದರೆ ನಿಮ್ಮ ಕ್ರಿಯೇಟಿವಿಟಿ ಹೆಂಗೆ ಬೇಕಾದ್ರೆ ನೀವು ಮಾಡ್ಕೊಬೋದು. ನಾನು ಹೇಳಿದ್ದೆ, ನಾನು ಸ್ವಲ್ಪ ರಂಗೋಲಿ ಇಷ್ಟ, ಒಂದು ಸ್ವಲ್ಪ ಟ್ರೆಡಿಷ್ನಲ್ಲಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ನಾನು ಎಲ್ಲದಕ್ಕೂ ಒಂದೇ ಕಲರ್ ಹಾಕಿ ಒಂದೇ ಥರದ್ದು ರಂಗೋಲಿ ಹಾಕಿದ್ದೀನಿ. ಬೇರೆ ಬೇರೆ ರಂಗೋಲಿ ಕೂಡ ಹಾಕೋಕೆ ಹೋಗಿಲ್ಲ, ಯಾಕಂದರೆ ಒಂದೇ ಥರ ಕಾಣಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಇಲ್ಲಿ ನೋಡಿ, ಇವಾಗ ಎಷ್ಟು ಚಂದ ಕಾಣಿಸುತ್ತೆ ನೋಡಿ. ಫಸ್ಟ್ ಅದು ಎಷ್ಟು ನಿಮ್ಗೆ ನೋಡಿ, ಪಕ್ಕದಲ್ಲಿ ರಂಗೋಲಿ ಹಾಕಲಿಲ್ಲ, ಅದೆಷ್ಟು ಖಾಲಿ ಇದೆ. ಆ ಕಡೆ ಕಲರ್ ಹಾಕಲಿಲ್ಲ, ಅದು ಯಾವ ಥರ ಇದೆ ನೋಡಿ. ಕಲರ್ ಹಾಕಿದ್ದಕ್ಕೂ ಹಾಕ್ಲಾರ್ದಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಇದೇ ಸ್ವಲ್ಪ ಕಷ್ಟಪಟ್ಟರೆ ಸಾಕು. ಒಂದು ವೇಳೆ ನಿಮಗೆ ಆಗಲಿಲ್ಲ, ಕೂತ್ಕೊಂಡು ಮಾಡೋಕ್ಕಾಗಿಲ್ಲ ಅಂದರೆ ಯಾರಾದರೂ ಯಾರಾದ್ರು ಇದ್ರು ಒಂದು ಸ್ವಲ್ಪ ದುಡ್ಡು ಕೊಟ್ಟು ಪೇಂಟ್ ಹಾಕ್ಸ್ಕೊಂಬಿಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಕ್ಸ್ಕೊಳ್ಳೇಬೇಕಂತೇನಿಲ್ಲ, ನಿಮಗೆ ನಿಮ್ಮ ಗಾರ್ಡನ್ನು ಬೋರ್ ಫೀಲ್ ಆಗ್ತಿದೆ, ನೋಡಿ ಬೇಜಾರಾಗ್ತಿದೆ, ಒಂದು ಸ್ವಲ್ಪ ಹೊಸ ಥರದಲ್ಲಿ ಇದು ಮಾಡೋಣ ಅನ್ನಂಗಿದ್ರೆ ಮಾತ್ರ ಈ ಥರ ಸಣ್ಣ ಪುಟ್ಟ ಒಂದು ಇದು ಚೇಂಜ್ ಮಾಡಿಕೊಂಡ್ರೆ ನಮ್ಮ ಗಾರ್ಡನ್ ಮತ್ತೆ ಪುನಃ ಹೊಸ ಲುಕ್ಕು ಕೊಡುತ್ತೆ. ಓಕೆನಾ. ಆಮೇಲೆ ಒಂದೊಂದು ಸರ್ತಿ ನಾವು ವಾಟರ್ ಬಾಟ್ಲ್ ತರಿಸ್ತಾ ಇರ್ತೀವಿ, ಈ ಥರ ವಾಟರ್ ಬಬಲ್ ಕ್ಯಾನ್ ಏನಂತಾರೆ ಇದಕ್ಕೆ. ಇದು ಕಮ್ಮಿ ರೇಟಲ್ಲಿ ನಮಗೆ ಸಿಕ್ಕುತ್ತೆ. ಅದೇನಾದ್ರು ಸ್ವಲ್ಪ ಹೋಲ್ ಇದ್ದದ್ದು ಇಂಥದ್ದೆಲ್ಲ ಅದು ಶಾಪಲ್ಲಿ ನಮ್ಗೆ ಕಮ್ಮಿ ರೇಟಿಗೆ ಸಿಕ್ಕುತ್ತೆ. ಅದು ಕೂಡ ಕಲರ್ ಹಾಕಿಬಿಟ್ಟು ಯೂಸ್ ಮಾಡ್ಬೋದು, ದೊಡ್ಡ ದೊಡ್ಡ ಗಿಡಗಳು ಇಡ್ಬೋದು. ಇನ್ನೊಂದು ಏನಂತ ಹೇಳಿದರೆ, ಕಾಂಪೌಂಡ್ ವಾಲ್ ಇರುತ್ತಲ್ಲ, ಈ ಥರ ಸ್ಟ್ಯಾಂಡ್ ಏನಾದ್ರು ನಿಮಗೆ ಮಾಡ್ಸೋಕ್ಕೆ ಅನುಕೂಲ ಇದ್ದರೆ ಈ ಥರ ಸ್ಟ್ಯಾಂಡ್ ಮಾಡಿಸ್ಕೊಂಡ್ಬಿಟ್ರೆ ಜಾಸ್ತಿ ಗಿಡ ಬೆಳೆಸ್ಕೊಬೋದು ನೀವು. ಈಗ ಕೆಲವರಿಗೆ ಗೋಡೆಗಳೆಲ್ಲ ಇರುತ್ತೆ, ಅಂದರೆ ಆ ಸೈಡ್ ಪಕ್ಕದ ಮನೆಯವರ ದೊಡ್ಡ ಗೋಡೆ ಕಟ್ಕೊಂಡ್ಬಿಟ್ಟಿರ್ತಾರೆ, ಈ ಕಡೆ ನಮ್ಮದು ಸಣ್ಣ ಗೋಡೆ ಇದ್ದಂಗೆ ಇರುತ್ತೆ. ಅದ್ರ ಮೇಲೆ ಈ ಥರ ನಾವು ಸ್ಟ್ಯಾಂಡ್ ಮಾಡಿಸ್ಕೊಂಡ್ವಿ ಅಂದ್ಕೊಳ್ಳಿ, ತುಂಬ ಗಿಡಗಳನ್ನ ಇಟ್ಕೊಬೋದು ನಾವು. ಈ ಕೆಳಗಡೆ ನಾನೀಗ ಇಷ್ಟು ಮುಂಚೆ ಪೇಂಟ್ ಹಾಕಿ ತೋರಿಸಿದ್ನಲ್ಲ ಆ ಗಿಡಗಳಿದೆ. ಮೇಲ್ಗಡೆ ನೋಡಿ ಈ ಥರ ಸ್ಟ್ಯಾಂಡ್ಸ್ ಹಾಕಿಬಿಟ್ಟು, ಏನಿಲ್ಲ ಒಂದು 2 ಸಣ್ಣ ರಾಡ್ ಹಾಕ್ಸಿದ್ದಷ್ಟೇ, 2 ಅಂದರೆ ಸ್ವಲ್ಪ ವೆಯ್ಟ್ ತಡೆಯುವಷ್ಟು ರಾಡ್ ಹಾಕಿಸ್ಬೇಕು. ರಾಡ್ ಹಾಕ್ಸ್ಬಿಟ್ಟು ಆಮೇಲೆ ಅದ್ರ ಮೇಲೆ ನಾನು ಟೈಲ್ಸ್ ಹಾಕಿದ್ದೆ, ಯಾಕಂತ ಹೇಳಿದ್ರೆ ಅದು ಸಣ್ಣ ಸಣ್ಣ ಪಾಟ್ ಕೂಡ ಇಡೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಮಾತ್ರ ಇದ್ದದ್ದನ್ನ ಏನು ಮಾಡಿದ್ದೀನಿ, ಟೈಲ್ಸ್ ಅದ್ರ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಗಿಡ ಇಟ್ಟಿದ್ದೀನಿ. ಈ ಥರ ಹಬ್ಬಕ್ಕೆ ಅನುಕೂಲ ಆಗಲಿ ಅಂತೇಳಿ ಅಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ನೆಟ್ ಕಟ್ಸಿದೆ. ಇದು ಬರ್ಡ್ಸ್ ನೆಟ್, ಇದು ಅಮೆಜಾನಲ್ಲಿ ಸಿಕ್ಕುತ್ತೆ, ಒಂದು 300-400 ಸಿಕ್ಕುತ್ತೆ, ಅದನ್ನು ತಂದು ಇದು ಮಾಡ್ಬೋದು. ಈ ಥರ ನಾವು ಹ್ಯಾಂಗಿಂಗು ಪಾಟ್ಸ್ ಇಟ್ಬಿಟ್ಟು ಪಾಟ್ಸ್ ಇಟ್ಟು ಅದರಲ್ಲಿ ಗಿಡ ನೆಟ್ಟರೆ ಕೆಳಗಡೆ ಬರ್ತಾ ಇರುತ್ತೆ, ಕೆಲವ್ದು ಮೇಲ್ಗಡೆ ಹೋಗ್ತಾ ಇರುತ್ತೆ, ನೋಡೋಕ್ಕೆ ಒಂಥರ ಹೊಸ ಲುಕ್ ಥರ ಇರುತ್ತೆ. ಇದನ್ನು ನಾನು ಮನೇಲಿರೋದನ್ನೇ ಇಟ್ಟಿದ್ದೀನಿ ಪಾಟ್, ಇದಕ್ಕೇನು ಹೊಸದಾಗಿ ಇದು ಮಾಡಲಿಲ್ಲ. ಈ ಸಾರಿ ಇದನ್ನು ಚೇಂಜ್ ಮಾಡ್ಬೇಕು ಅನ್ಕೊತಾ ಇದ್ದೀನಿ, ಈ ಸೆಟಪ್ಪನ್ನ ಚೇಂಜ್ ಮಾಡ್ಬೇಕು ಅನ್ಕೊತಾ ಚೇಂಜ್ ಮಾಡಿದವ ನಿಮಗೆ ತೋರಿಸ್ತೀನಿ. ಓಕೆನಾ. ನೋಡಿ, ಇದು ನಮ್ಮ ಮನೆ ಈ ಸೈಡಿಂದ ವ್ಯೂ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಇಷ್ಟೊಂದು ಗಿಡಗಳು ಇಟ್ಕೊಳ್ಬೋದು ನೋಡಿ. ಇಲ್ಲ ಈ ಸಣ್ಣದನ್ನ ಎಲ್ಲಿ ಇಟ್ಕೊತೀವ ನಾವು, ತುಂಬ ಕಷ್ಟ ಆಗುತ್ತೆ. ಎಷ್ಟೊಂದು ಹೆಂಗೆ ಮಾಡೋಕ್ಕಾಗುತ್ತೆ. ಹೆಂಗೆ ಮಾಡಿದ್ರೆ ಏನಾಗುತ್ತೆ, ತುಂಬ ಗಾಳಿ ಬಂದಾಗ ಆ ಗಿಡಗಳು ಸ್ವಲ್ಪ ಬಾಡಿ ಹೋಗೋದು ಕೂಡ ಇರುತ್ತೆ. ಆ ಕಡೆಯಿಂದ ನನಗೆ ಎದುರುಗಡೆ ಕಾಣಿಸ್ತಿರೋದು ನಿಮಗಿದು ಈಸ್ಟ್ ಸೈಡಿಂದ ಬಿಸಿಲು ಬರ್ತಾ ಇರುತ್ತೆ. ಆಮೇಲೆ ಇನ್ನೊಂದು, ಈ ಥರ ಸ್ಟ್ಯಾಂಡ್ಸ್ ಕೂಡ ತಂದ್ಕೊಬೋದು, ನಾನು ಬೇಕಾದರೆ ಮಾಡಿಸ್ಕೊಬೋದು. ಇಲ್ಲಾಂದರೆ ಅಮೆಜಾನಲ್ಲಿ ಕೂಡ ಸಿಕ್ಕುತ್ತೆ ಈ ಥರ ಸ್ಟ್ಯಾಂಡ್ಸ್. ಆ ಪಕ್ಕದಲ್ಲಿರೋದು ಬೇರೆ ಕಲರ್ ಇತ್ತು, ಯೆಲ್ಲೋ ಕಲರ್ ಹಾಕಿದ್ದೀನಿ, ಈ ಕಡೆ ಕಲರ್ ಹಾಕಿಬಿಟ್ಟು ಈ ಥರ ಸ್ಟ್ಯಾಂಡ್ ತಂದಾಗ ವರ್ಷಕ್ಕೊಂದು ಸರ್ತಿ ಕಲರ್ ಹಾಕ್ಕೊತ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಬೇಗ ತುಕ್ಕು ಹಿಡಿಯಲ್ಲ.
ಆಮೇಲೆ ನೋಡಿ ನಾನು ಇಷ್ಟು ಮುಂಚೆ ಹೇಳಿದ್ನಲ್ಲ, ಗೋಡೆ ಕೂಡ ನಾವು ಕಾಂಪೌಂಡ್ ವಾಲಿಗಾಗಲಿ ಮೇಲೆ ಟೆರೆಸ್ ಮೇಲಾಗಲಿ ಒಂದು ಕಲರ್ ಹಾಕ್ಬಿಟ್ಟು ಅದಕ್ಕೆ ನಾವು ಬಂದಂಥ ಒಂದು ಡಿಸೈನ್ ಏನಾದ್ರು ಹಾಕಿದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ಕಳೆದ ವರ್ಷ ಹಾರ್ವೆಸ್ಟ್ ಮಾಡಿದ್ದು ನೋಡಿ, ಅದು ರಂಗೋಲಿ ಇದ್ದಿದ್ದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೋಡಿದ್ರೆ ಇದು ಟೆರೆಸ್, ನನ್ನ ಟೆರೆಸ್. ಇದು ಎಲ್ಲ ಗೊತ್ತಿದ್ದದ್ದು ಬಿಡಿ, ನಿಮ್ಗೆ ಹೊಸದಾಗಿ ಏನು ತೋರಿಸ್ತಾ ಇಲ್ಲ, ಅದು ಒಂದ್ಸತಿ ತೋರಿಸ್ತಾ ಇದ್ದೀನಿ ನಾನು, ಯಾಕಂದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನಿಮ್ಗೆ ಯಾವ್ದಾದ್ರು ಒಂದು ಐಡಿಯಾ ಇಷ್ಟ ಆದರೆ ನೀವು ಮಾಡ್ಕೊಬೋದು ಅಂತ. ನೋಡಿದ್ರೆ ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ಕಲರ್ಫುಲ್ ಡಬ್ಬ ಇಡೋದ್ರಿಂದ ಬೋರ ಕಾಣಿಸ್ತಿರೋ ಒಂದು ಕಾಂಪೌಂಡ್ ವಾಲ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಸಂಪು ಅಂದ್ರೆ ನಾವು ನೀರ್ ಸ್ಟಾಕ್ ಮಾಡ್ಕೊಂತೀವಲ್ಲ, ಅದು ಕೂಡ ಖಾಲಿ ಬಿಡ್ಲಾರ್ದೆ ಅದು ಕೂಡ ಡಿಸೈನ್ ಹಾಕಿದೀನಿ. ಇವೆಲ್ಲ ಅಲ್ಲಪ್ಪ ನನ್ಗೆ ಆಗಲ್ಲ ಅಂದ್ರೆ, ಇದು ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮ್ಗೆ, ಅಮೆಜಾನ್ ಅಲ್ಲಿ ತರಿಸಿದ ಪಾಟು. ಈ ತರದ ಪಾಟ್ ತರಿಸ್ಬಿಟ್ಟು ಕೂಡ ನೀವು ಇದ್ರಲ್ಲಿ ಡೈರೆಕ್ಟ್ ಆಗಿ ಗಿಡ ನೆಟ್ಕೊಬಹುದು. ನೋಡೋಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ನಿಮ್ ಗಾರ್ಡನ್ ಸೂಪರ್ ಆಗಿ ಕಾಣಿಸುತ್ತೆ. ಇದು ನಮ್ಮ ಮನೇಲಿ ನಾನು ಮಾಡಿದಂತ ಕೆಲವೊಂದು ಬಿಸಾಕು ವಸ್ತುಗಳಿಂದ ನನಗೆ ಬೇಕಾದಂಗೆ ಕಲರ್ಫುಲ್ ಆಗಿ ಮಾಡ್ಕೊಂಡಿದೀನಿ. ನಿಮಗೆ ಯಾವ್ದಾದ್ರು ಪಾಯಿಂಟ್ ಇಷ್ಟ ಆಯ್ತು, ನೀವು ಮಾಡ್ಕೊಬೇಕು ಅನ್ಕೊಂಡಿದ್ರಿ ಅನ್ಕೊಳ್ಳಿ, ಇಂಥದ್ದು ಬೇಕಾದಷ್ಟು ನಿಮ್ಗೆ ಯೂಟ್ಯೂಬಲ್ಲಿ ವಿಡಿಯೋಗಳು ಕಾಣಿಸುತ್ತೆ. ಯಾವುದೇ ಬೇಕಾದ್ರೆ ತಗೊಂಡ್ಬಿಟ್ಟು ನಿಮ್ಮ ಮನೇಲಿ ನೀವು ಮಾಡಿ, ಓಕೆನಾ? ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಏನ್ ಅನ್ಸ್ತಂತ ಕಾಮೆಂಟ್ ಅಲ್ಲಿ ಹೇಳಿ, 4 ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.